ಬೆಂಗಳೂರಿನಲ್ಲಿರೋರಿಗೆ ಎಲ್ಲರಿಗೂ ಕೂಡ ಬೆನ್ನು ಇದ್ದೇ ಇರುತ್ತೆ. ಕಾರಣ ಬಿಬಿಎಂಪಿ ಮಾಡುವಂತ ಈ ರಸ್ತೆ ಗುಂಡಿಗಳನ್ನು ಮುಚ್ಚತಾನೆ ಇಲ್ವಲ್ಲ. ಅದರ ಪರಿಣಾಮವಾಗಿ ಪ್ರತಿಯೊಬ್ಬರಿಗೂ ಕೂಡ ಬೆನ್ನು ಇದ್ದೇ ಇರೋದು. ದರ್ಶನಿಗೇನು ಹೊಸದ? ಸೊ ಅವ್ರಿಗೂ ಸ್ವಲ್ಪ ಆಗಿದೆ. ನೋಡೋಣ ವ್ಯವಸ್ಥೆ ಮಾಡ್ತಾರೆ ಇಲ್ಲೋ ಅಂಥೇಳಿ. ಅದ್ರ ಮಧ್ಯದಲ್ಲಿ ಈಗ ನೋಡಿ, ಬಿಬಿಎಂಪಿ ರಸ್ತೆ ಗುಂಡಿಗಳನ್ನು ಮುಚ್ಚೋದಿಲ್ಲ, ಬೀದಿ ನಾಯಿಗಳ ವಿಚಾರದಲ್ಲಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈಗ ಒಣಗಿರುವಂಥ ಮರಗಳನ್ನು ತೆರವು ಮಾಡ್ರಪ್ಪ ಅಂತ ಎಷ್ಟು ಸಲ ಹೇಳಿದ್ದೀವಿ, ಅದನ್ನೂ ಕೂಡ ತೆರವು ಮಾಡೋದಿಲ್ಲ. ಆ ಫ್ಲೆಕ್ಸ್ಗಳನ್ನು ಹಾಕಿರ್ತಾರೆ, ಹೋರ್ಡಿಂಗ್ಸ್ಗಳನ್ನು, ಅವನ್ನೂ ತೆರವು ಮಾಡಿ ಅಂತಂದ್ರೆ ಯಾವಾಗೋ ಮೂಡ್ ಬಂದಾಗ ಅವರು ತೆರವು ಮಾಡ್ತಾರೆ, ಅವ್ರಿಗೆ ಇಷ್ಟ ಬಂದಾಗ, ಮನಸ್ಸಿಗೆ ಬಂದಾಗ. ಈಗ ನೋಡಿ ಒಂದು ಪರಿಸ್ಥಿತಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಆಗಿರೋದು. ಬೃಹತ್ ಮರ ಒಂದು ಧರೆಗುಳಿದೆ, ಇಬ್ಬರಿಗೆ ಗಾಯ ಆಗಿದೆ, 3 ಕಾರ್ಗಳು ಜಖಮಾಗಿದೆ. ನಿನ್ನೆ ಸಂಜೆ ಇದಾಗಿರೋದು. ನಡು ರಸ್ತೆಯಲ್ಲೇನೆ ಒಣಗಿದ ಮರ ಬಿದ್ದೋಗಿರೋದು. ಮರ ಬೀಳುವಾಗ ಕಾರ್ಗಳು ಓಡ್ತಾ ಇದ್ವು, ಅದ್ರ ತಕ್ಷಣ ಬಿದ್ದೋಗಿದೆ. ಯಾರಿಗೆ ಗೊತ್ತಿತ್ತಾ? ನೋಡಿ ಇಲ್ಲಿ ಎಂತೆಂಥ ಮರಗಳಿದ್ದಾವೆ. ಅಯ್ಯಯ್ಯೋ. ಸೊ ಇಬ್ಬರಿಗೆ ಗಾಯ ಆಗಿದೆ, ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಕಬ್ಬನ್ ಪಾರ್ಕ್ ಸಂಚಾರಿ ಪೊಲೀಸರು ಭೇಟಿ ನೀಡಿದ್ದಾರೆ. ಸದ್ಯ ಮರ ತೆರವು ಮಾಡಿದ್ದಾರೆ ಬಿಬಿಎಂಪಿ ಅರಣ್ಯ ಸಿಬ್ಬಂದಿಗಳು. ಇಂಥ ಬೃಹತ್ ಮರಗಳು ಧರೆಗುರುಳುತ್ತವೆ ಅಂತಂದ್ರೆ ಕಾರಣ ಏನು? ಅದರ ಫುಟ್ಪಾತ್ ಮಾಡುವಂಥ ಸಂದರ್ಭದಲ್ಲಿ ಬೇರ್ಗಳನ್ನೆಲ್ಲ ಕಡ್ದಿರುವಂಥ ಪರಿಣಾಮನೇ ಇದ್ರು ಹಣೆ ಬರ. ನೋಡಿ ಎಂತೆಂಥ ಮರಗಳರಿ ಇವೆಲ್ಲ. ಛೇ, ಬೇಜಾರಾಗತ್ತೆ ನಮಗೆ. ನನ್ನ ಸಹೋದ್ಯೋಗಿ ಈಗ ನಾಗೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾಗೇಶ್, ಕಾರ್ನಲ್ಲಿದ್ದಂಥವ್ರ ಪರಿಸ್ಥಿತಿ ಹೇಗಿದೆ? ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಅಂತಿದ್ದಾರೆ. ತುಂಬಾ ಪೆಟ್ಟಾಗಿದೆಯಾ? ಹೇಗಿದೆ ಪರಿಸ್ಥಿತಿ? ಅರುಣ್, ಬೆಂಗಳೂರಿನಲ್ಲಿ ಬೃಹತ್ ಆಕಾರದ ಮರ ರಸ್ತೆಗೆ ಬಿದ್ದಂತ ಪರಿಣಾಮ ಚಲಿಸುತ್ತಿದ್ದಂತ ಕಾರ್ ಮೇಲೆ ಮರ ಬಿದ್ದಿರುವಂತದ್ದು. ಘಟನೆಯಲ್ಲಿ ಇಬ್ಬರು ಅಕ್ಕ ತಂಗಿ ಅಂತ ಹೇಳಲಾಗ್ತಾ ಇದೆ. ಅವರಿಬ್ಬರಿಗೂ ಕೂಡ ಗಂಭೀರವಾಗಿ ಗಾಯವಾಗಿದ್ದು, ಕಾರ್ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಸದ್ಯ ಅವರು ಕಂಡೀಷನ್ ಕೂಡ ಕ್ರಿಟಿಕಲ್ ಇದೆ ಅನ್ನುವಂತ ಮಾಹಿತಿ ಕೂಡ ಹೇಳ್ತಿರುವಂತದ್ದು. ಹಾಗಾಗಿ ಈಗಾಗಲೇ ಸ್ಥಳೀಯ ಖಾಸಗಿ ಆಸ್ಪತ್ರೆಗೆ ಇಬ್ಬರಿಗೂ ಕೂಡ ಚಿಕಿತ್ಸೆ ಕೊಡಲಾಗುತ್ತೆ. ಘಟನೆ ಸಂಬಂಧಪಟ್ಟಂತೆ ಕಬ್ಬನ್ ಪಾರ್ಕ್ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಈ ಒಂದು ಪ್ರಕರಣದಲ್ಲಿ ಮೇಲ್ನೋಟಕ್ಕೆ ಕಾಣುತ್ತೆ ಸಂಪೂರ್ಣವಾಗಿ ಒಣಗಿದ ಮರ. ಇದರಲ್ಲಿ ಬಿಬಿಎಂಪಿ ನಿರ್ಲಕ್ಷ್ಯ ದೊಡ್ಡ ಮಟ್ಟದಲ್ಲಿ ಇದೆ ಅನ್ನುವಂಥದ್ದು ಆ ಮರದ ಕೊಂಬೆಗಳನ್ನ ನೋಡಿದಂತ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಮಳೆ ಗಾಳಿ ಇದೆ ಅನ್ನುವಂತ ಗೊತ್ತಿದ್ರೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ಒಣಗೋಗಿರುವ ಮರಗಳನ್ನ ಕಟಾವು ಮಾಡುವಲ್ಲಿ ನಿರ್ಲಕ್ಷ್ಯ ತೋರಿರುವುದೇ ಘಟನೆಗೆ ಕಾರಣವಾಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅರುಣ್. ಓಕೆ ನಾಗೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಈ ಬಿಬಿಎಂಪಿ ಅಧಿಕಾರಿಗಳಿಗೆ ಯಾವ ಕುಟುಂಬಕ್ಕೂ ಹಿಂಗಾಗಲ್ವಾ? ಬರೀ ಸಾರ್ವಜನಿಕರಿಗೆ ಆಗುತ್ತಿಲ್ಲ, ಅದೇ ಬೇಜಾರಾಗೋದು. ಒಂದ್ಸಲ ಆಗ್ಬೇಕು, ಅವಾಗ ಬಿಬಿಎಂಪಿ ಅವರಿಗೆ ಬುದ್ಧಿ ಬರುತ್ತೆ. ಅದು ಆ ಇಲಾಖೆಯವರಿಗೆ ಆಗ್ಬೇಕು, ಅದಕ್ಕೆ ಸಂಬಂಧಪಟ್ಟಂಥವ್ರಿಗೇನೆ. ಹಂಗೆ ಅನ್ಬಾರ್ದು. ಬಟ್ ಆದರೆ ಹೊಟ್ಟೆ ಸಂಕಟ ಆಗತ್ತೀರಿ, ಕಂಡ್ಕೊಂಡವ್ರಿಗೆಲ್ಲ ಪಾಪ ಇತ್ತೀರಿ ನೋವಾಗ್ತಾ ಇದ್ರೆ.